ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಡೈಲಿ ನಾನು ವಿಡಿಯೋ ಮಾಡಿಬಿಟ್ಟು ಬ್ಯಾಕಲ್ಲಿ ವಾಯ್ಸ್ ಕೊಡ್ತಾ ಇದ್ದೆ. ಬಟ್ ಫಸ್ಟ್ ಟೈಮ್ ನಾನು ಲೈವಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ತುಂಬ ಮುಜುಗರ ಅನ್ನಿಸ್ತಾ ಇತ್ತು. ಹೇಗೆ ಮಾಡೋದಪ್ಪ ಅಂತ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಈ ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡಿ. ಅಥವಾ ನಾನು ಈ ಥರ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ ವಿಡಿಯೋನ, ಅಥವಾ ವಾಯ್ಸ್ ಕೊಡಬೇಕಾ ಅಂತ ಕಮೆಂಟ್ ಮಾಡಿ ಹೇಳಿ. ನಾನು ಇವತ್ತು ಲೈವ್ ಬರೋ ಉದ್ದೇಶ ಏನು ಅಂದರೆ, ನಿಮ್ಮ ಲೈಕ್ ಮತ್ತು ಕಮೆಂಟ್ ನೋಡಿ ನನಗೆ ತುಂಬ ಖುಷಿ ಆಯಿತು. ಬಟ್ ಇಷ್ಟು ಚೆನ್ನಾಗಿ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ಏನೋ ಸುಮ್ಮನೆ ಇರೋದಕ್ಕಿಂತ ಅಟ್ಲೀಸ್ಟ್ ನನಗೆ ಗೊತ್ತಿರೋ ವಿಷಯನ ಶೇರ್ ಮಾಡ್ಕೊಂಡ್ರೆ, ಆ್ಯಕ್ಚುಲಿ ನಾನು ವಿಡಿಯೋ ಮಾಡಿದಾಗಿಂದ ನಾನು ನಿಮಗೆ ವಿಷಯ ತಿಳಿಸಿರೋದ್ರಿಂದ ನಿಮ್ಮಿಂದ ನಾನು ತಿಳಿದಿರೋದೇ ಹೆಚ್ಚು ಅಂತ ನನಗೆ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಿಮಗೊಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಅನಿಸ್ತು. ಡೈಲಿ ವಾಯ್ಸೇ ಕೊಟ್ಟರೆ ಚೆನ್ನಾಗಿ ಅನಿಸಲ್ಲ. ಒಂದು ವಿಡಿಯೋ ಮಾಡಿಬಿಟ್ಟು ಅಟ್ಲೀಸ್ಟ್ ಅವರಿಗೊಂದು ಧನ್ಯವಾದನ ಹೇಳಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಏನಂದರೆ, ನಮ್ಮ ಮನೆಯವರು ಮೊನ್ನೆ ವ್ಯಾಲೆಂಟೈನ್ಸ್ ಡೇ ಇತ್ತು. ಅದ್ರ ಜೊತೆಗೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಟ್ರಾನ್ಸ್ಫರ್ ಕೂಡ ಸಿಕ್ಕಿದೆ ಬೆಂಗಳೂರಿಗೆ. ಪ್ರೆಸೆಂಟ್ ಈಗಿರೋದು ನಾವು ಬಿಜಾಪುರದಲ್ಲಿ. ಸ್ವಲ್ಪ ಪರ್ಸ್ನಲ್ಲಾಗಿ ಒಂಚೂರು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನನ್ನ ಬಗ್ಗೆ. ಏನಂದರೆ, ಫಸ್ಟು ನನ್ನ ಹೆಸ್ರು ಹೇಳ್ಬಿಡ್ತೀನಿ. ನನ್ನ ಹೆಸರು ವಿನುತಾ, ನಮ್ಮ ಮನೆ ಹೆಸರು ಚಿಕ್ಕಣ್ಣ ಅಂತ. ನಮ್ಮದು ನೇಟಿವ್ ಪ್ಲೇಸ್ ಬಂದ್ಬಿಟ್ಟು ಚಿತ್ರದುರ್ಗ. ಈಗ ಸದ್ಯಕ್ಕೆ ನಮ್ಮ ಮನೆಯವರು ಬಿಜಾಪುರದಲ್ಲಿ ಟೀಚರಾಗಿ ಜಾಬ್ ಮಾಡ್ತಾಯಿದ್ದಾರೆ. ಅವರಿಗೆ ಟ್ರಾನ್ಸ್ಫರ್ ಸಿಕ್ಕಿರೋದ್ರಿಂದ ನಾವು ಏಪ್ರಿಲಲ್ಲಿ ರಿಲೀವ್ ಮಾಡ್ತಾ ಇದ್ದಾರೆ. ಹಾಗಾಗಿ ಮೇಗೆ ನಾವು ಶಿಫ್ಟ್ ಮಾಡ್ಕೋಬೇಕು ಬೆಂಗಳೂರಿಗೆ. ಅದಕ್ಕೋಸ್ಕರ ಅವರು ಟೀಚರ್ಸು ಸ್ಕೂಲಲ್ಲಿ ಒಂದು ಗಿಫ್ಟ್ ಮಾಡ್ತೀವಿ ಅಂತ ಕೇಳಿದರು. ಅದಕ್ಕೆ ಸೋಫಾ ಗಿಫ್ಟ್ ಮಾಡ್ತೀವಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾವು ಸೋಫಾನ ತರಕ್ಕೆ ಹೋಗಿದ್ವಿ ಮೊನ್ನೆ, ನೋಡೋಣ ಅಂತ. ಅವತ್ತು ಅವರು ಮೊದಲು ತುಂಬ ಬ್ಯಾಕ್ ಪೇಯ್ನ್ ಆಗ್ತಾಯಿದೆ ಸ್ಟಡಿ ಮಾಡೋಕ್ಕೆ ಅಂತ ಹೇಳ್ತಾ ಇದ್ದೆ. ಅದಕ್ಕೋಸ್ಕರ ಸ್ಟಡಿ ಟೇಬಲ್ ತಗೋಣ ಅಂತ ಹೇಳ್ತಿದ್ರು. ಮತ್ತು ಮೊನ್ನೆ ಸೋಫಾ ನೋಡೋಕ್ಕೆ ಹೋಗಿದ್ವಲ್ಲ, ಅವತ್ತೇ ನಾವು ಸ್ಟಡಿ ಟೇಬಲ್ ಕೂಡ ಬುಕ್ ಮಾಡಿದ್ವಿ. ಯಾಕೆ ಗೊತ್ತಾ, ಓದ್ತಾ ಇದ್ದೆ ಅಂದರೆ ತುಂಬ ಬ್ಯಾಕ್ ಪೇಯ್ನ್ ಆಯಿತು. ಮತ್ತು ಇನ್ನೊಂದು ಏನಂದರೆ, ಅವರು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಡಿಸಿಪ್ಲಿನ್ ತುಂಬ ಮುಖ್ಯ ಆಗುತ್ತೆ. ಯಾವಾಗಲೂ ಡಿಸಿಪ್ಲಿನ್ ಆಗಿರೋ, ಆವಾಗ ಎಲ್ಲದೂ ಕೂಡ ನಮ್ಮ ಹತ್ರ ಬರುತ್ತೆ. ಫಸ್ಟು ನಾವು ಮಾಡೋ ಕೆಲಸದಲ್ಲಿ ಡಿಸಿಪ್ಲಿನ್ ಬೇಕಂತ ಹೇಳ್ತಾಯಿದ್ರು. ಹಾಗೆ ಇನ್ನೊಂದು ಏನಂದರೆ, ನಾನು ಓದ್ತಾ ಇದ್ನ ನನ್ನ ಮಗಳಿಗೆ ಏನಾದರೂ ಕರಿತಿದ್ಲು ಅಂದರೆ ನಾನು ಬುಕ್ಸ್ ಅಲ್ಲೇ ಬಿಟ್ಟು ಪೆನ್ನೆಲ್ಲ ಅಲ್ಲೇ ಬಿಟ್ಟು ಬಂದುಬಿಡ್ತಿದ್ದೆ. ಇಲ್ಲಿ ಮಂಚದ ಮೇಲೆ ಕೂತ್ಕೊಂಡು ಓದ್ತಾ ಇದ್ದರೆ ಅಲ್ಲೇ ಬಿಡ್ತಿದ್ದೆ. ಕೆಳಗೆ ಟೇಬಲ್ ಇಟ್ಕೊಂಡು ಓದ್ತಾ ಇದ್ನ ಅಲ್ಲೇ ಬಿಟ್ಟು ಬರ್ತಿದ್ದೆ. ಅದಕ್ಕೋಸ್ಕರ ಎಲ್ಲ ಕೆಲಸನೂ, ಯಾವುದೇ ಕೆಲಸ ಮಾಡ್ಬೇಕಾದ್ರೆ ನಾವು ಡಿಸಿಪ್ಲಿನ್ ತುಂಬ ಮುಖ್ಯ ಅಂತ ಹೇಳ್ತಾಯಿದ್ರು. ಹಾಗೆ ಅದಕ್ಕೋಸ್ಕರ ಬುಕ್ಸ್ ಎಲ್ಲೆಲ್ಲೂ ಬಿಡ್ತಾ ಇದ್ದೆ. ಸ್ವಲ್ಪ ಬ್ಯಾಕ್ ಪೇನು ಕೂಡ ಆಗ್ತಿತ್ತು. ಇವೆಲ್ಲ ರೀಸನ್ ನೋಡಿ ಅವರು ಸ್ಟಡಿ ಟೇಬಲ್ ತಗೊಳ್ಳೋಣ ಅಂತ ಹೇಳ್ತಾಯಿದ್ರು. ಮೊನ್ನೆ ಈ ಒಂದು ಸ್ಟಡಿ ಟೇಬಲ್ನ ನನಗೆ ವ್ಯಾಲೆಂಟೈನ್ಸ್ ಡೇ ಆಗಿ ಗಿಫ್ಟ್ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ನನಗೆ ಅನಿಸಿದ ಮಟ್ಟಿಗೆ ನನಗೆ ನಮ್ಮ ಮನೆಯವರು ಒಂದು ತೊಲ ಬಂಗಾರ ಕೊಟ್ಟಿದ್ರು ಕೂಡ ಅಷ್ಟು ಖುಷಿ ಆಗ್ತೈತೇನೋ ಗೊತ್ತಿಲ್ಲ. ಬಟ್ ಸ್ಟಡಿ ಟೇಬಲ್ ನೋಡಿದ್ರೆ ತುಂಬ ಖುಷಿ ಆಗ್ತೈತೆ. ಈ ಪ್ರೆಸೆಂಟ್ ನನಗೆ ತುಂಬ ನೆಸೆಸಿಟಿ ಇತ್ತು. ಅದಕ್ಕೋಸ್ಕರ ನಿಮಗೆ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದೆ ಅಷ್ಟೇ. ಈ ಒಂದು ಸ್ಟಡಿ ಟೇಬಲ್ ನಿಮಗೂ ಕೂಡ ತೋರಿಸ್ಬಿಟ್ಟು ನನಗೆ ಯಾವ ಥರ ಫೀಲ್ ಆಯಿತು, ಇದರಿಂದ ನನಗೆ ಯಾವ ಥರ ಅನುಕೂಲ ಆಯಿತು, ನೀವು ಕೂಡ ತಗೋಬೋದಾ ಬೇಡವಾ ಅಂತ ಹೇಳೋಣ ಅಂತ ಈ ಒಂದು ವಿಡಿಯೋನ ಮಾಡಿದೆ ಅಷ್ಟೇ. ನೋಡಿ, ನಾನು ಮೊದಲು ಈ ಥರ ಬುಕ್ಸನ್ನು ಇಟ್ಟಿದ್ದೆ ಟೇಬಲ್ ಮೇಲೆ. ಸ್ಟಡಿ ಡೆಸ್ಕ್ ಬಂದಮೇಲೆ ನಾನು ಈ ಥರ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ನೋಡಿದ ತಕ್ಷಣ ಇಂಟ್ರೆಸ್ಟ್ ಬರುತ್ತೆ, ನಾವು ಬುಕ್ ನೋಡಿದ ತಕ್ಷಣ ಓದಬೇಕಂತ. ಅದಕ್ಕೋಸ್ಕರ ನೀವು ಕೂಡ ತಗೋಬೋದು ಅಂತ ಹೇಳಿ, ಯೂಸ್ ಆಗುತ್ತೆ ಅಂತ ಈ ಒಂದು ವಿಡಿಯೋನ ಮಾಡಿದ್ದೀನಿ. ನಾವು ಡೆಸ್ಕ್ ಮತ್ತು ಸೋಫಾ ತಂದಿದ್ದಿನ ಸ್ವಲ್ಪ ಪೂಜೆ ಮಾಡಬೇಕಂತ. ಯಾವುದೇ ಆಗಲಿ ಒಂದು ಹೊಸ ವಸ್ತು ಮನೆಗೆ ಬಂದಮೇಲೆ ಒಂಚೂರು ಶಾಂತಿ ಮಾಡಬೇಕು. ಪೂಜೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಅದಕ್ಕೋಸ್ಕರ ನಾವು ಕೂಡ ಸ್ವಲ್ಪ ಹಂಗೆ ಸಣ್ಣದಾಗಿ ಪೂಜೆ ಮಾಡಿದ್ವಿ. ಅದ್ರ ಜೊತೆಗೆ ಆವತ್ತೇ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಕೂಡ ಇತ್ತು. ಅದಕ್ಕೋಸ್ಕರ ನಾವು ಕೂಡ ಅದೇ ಟಿ ವಿಗೆಲ್ಲ ಬೆಳಗ್ಗೆ ಬಿಟ್ಟು ಕರ್ಪೂರನೂ ಕೂಡ ಸ್ವಲ್ಪ ಆರತಿ ಮಾಡಿದ್ವಿ. ಅದು ಮಾಡಿದ್ದಕ್ಕೂ ಪರವಾಗಿಲ್ಲ, ಸಾರ್ಥಕ ಆಯಿತು, ವಿನ್ ಆಯಿತು. ಅದೊಂದು ತುಂಬ ಖುಷಿ ಆಯಿತು.
ಯಾವುದೇ ನಾನು ಪೂಜೆ ಮಾಡ್ಬೇಕಾದ್ರೆ ನನ್ನ ಮಗಳು ಹಿಂದೆನೇ ಬರ್ತಿರ್ತಾಳೆ ನಾನು ಪೂಜೆ ಮಾಡ್ತೀನಿ ಅಂತ. ಅದಕ್ಕೋಸ್ಕರ ಮಕ್ಕಳಿಗೆ ನಾವು ಸಂಪ್ರದಾಯ ಕಲಿಸ್ಬೇಕು ಅಂದರೆ ನಾವು ಏನು ಕೆಲಸ ಮಾಡ್ತೀವೋ ಅದನ್ನೇ ಅವರು ಕಲಿತಾರೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಒಳ್ಳೆಯ ಸಂಪ್ರದಾಯಗಳನ್ನೇ ಮತ್ತು ಒಳ್ಳೆಯ ಸಂಸ್ಕೃತಿ ಕಲಿಸ್ಬೇಕು. ಆವಾಗ ನಾವು ಯಾವ ಥರ ಮಾಡ್ತೀವೋ ಮನೆಯಲ್ಲಿ ಅದೇ ಥರ ಮಕ್ಕಳು ಕೂಡ ಕಲಿತಾರೆ. ಅದಕ್ಕೋಸ್ಕರ ನಾವು ಮನೆಯಲ್ಲಿ ಒಳ್ಳೊಳ್ಳೆ ಪೂಜೆಗಳು ಅಥವಾ ಒಂದು ಸಂಪ್ರದಾಯಗಳನ್ನು ಆಚರಣೆಯನ್ನು ಮಾಡ್ತಾ ಇರಬೇಕು. ಒಂದು ಹಬ್ಬಗಳು ಮಾಡಿದ್ರೆ ಅದರ ಹಿನ್ನೆಲೆಯನ್ನು ಹೇಳಿ ಅದರ ಬಗ್ಗೆ ಕಥೆನ ಹೇಳ್ತಾಯಿದ್ರೆ ಅವರು ಕೂಡ ಮುಂದೆ ಅದನ್ನು ರೂಢಿಸ್ಕೊಂಡು ಹೋಗ್ತಾರೆ. ಮಕ್ಕಳಿಗೆ ನಾವು ಈ ಥರ ಸಂಪ್ರದಾಯಗಳನ್ನು ನಾವು ಹೇಳ್ತಾ ಇರಬೇಕಾಗುತ್ತೆ. ಹೀಗೆ ನಾವು ನಮ್ಮ ಮನೆಯಲ್ಲಿ ತಂದಿರುವಂಥ ಹೊಸ ಸೋಫಾ ಮತ್ತು ಸ್ಟಡಿ ಡೆಸ್ಕ್ನ ಪೂಜೆ ಮಾಡಿದ್ವಿ. ನೋಡಿ, ಟೇಬಲ್ ಸ್ವಲ್ಪ ದೊಡ್ಡದೇ ಇದೆ. ನೀವು ಸ್ಟಡಿ ಡೆಸ್ಕ್ ಅಂತೀರೇನೋ ನನಗಷ್ಟು. ನಾನು ಸದ್ಯಕ್ಕೆ ಟೇಬಲ್ ಅಂತಲೇ ಹೇಳ್ತಾ ಇರೋದು. ಇಲ್ಲಿ ನನ್ನದೊಂದು ಡೈರಿ ಇದೆ, ಸುಮ್ಮನೆ ತೋರಿಸ್ತೀನಿ ನಿಮಗೆ. ಟೇಬಲ್ನ ಸ್ವಲ್ಪ ದೊಡ್ಡದು ತಗೊಂಡಿದ್ದೀವಿ, ಮತ್ತೆ ತಗೊಳಕ್ಕಾಗಲ್ಲ ಸಣ್ಣದಾದ್ರೆ ಅಂತ. ಹಾಗೆ ನೋಡ್ತಾ ಇರೋದು ನೀವು ಸಣ್ಣದಾಗಿ, ಇಲ್ಲಿ ಸಣ್ಣದಾಗಿ ರ್ಯಾಕ್ ಕೊಟ್ಟಿದ್ದಾರೆ. ಇದರಲ್ಲಿ ನನ್ನ ಪೆನ್ನು ಮತ್ತು ನನ್ನ ಮಗಳ ಪೆನ್ ಇಟ್ಟಿದ್ದೀನಿ. ಇಲ್ಲಿ ಸಣ್ಣದಾಗಿ ಒಂದು ಗಡಿಯಾರನ ಇಟ್ಕೊಂಡಿದ್ದೀನಿ. ಇಲ್ಲಿ ಖಾಲಿ ಇತ್ತಂತ ಸದ್ಯಕ್ಕೆ ಡಾಲ್ ಇಟ್ಟಿದ್ದೀನಿ. ಬುಕ್ಸ್ಗಳು ತುಂಬ ಬೇರೆ ಬೇರೆ ಕಡೆ ಇದ್ದಾವೆ, ಎಲ್ಲ ಇಲ್ಲಿ ತಂದು ಇಡೋಕ್ಕಾಗಿಲ್ಲ, ಸದ್ಯಕ್ಕೆ ಇಡಬೇಕು. ಇಲ್ಲಿ ನನ್ನ ಬುಕ್ಸ್ಗಳು ಇಟ್ಟಿದ್ದೀನಿ ನೋಡಿ. ಇಲ್ಲಿ ನೋಟ್ಸ್ಗಳು ನಾವು ಇಲ್ಲಿ ದೊಡ್ಡದಾಗಿದೆ. ಇಲ್ಲೊಂದು ರ್ಯಾಕ್ ಕೊಟ್ಟಿದ್ದಾರೆ, ಇಲ್ಲೊಂದು ರ್ಯಾಕ್ ಕೊಟ್ಟಿದ್ದಾರೆ. ಈ ಟೇಬಲ್ ಮೇಲೆ ಕೂತ್ಕೊಂಡು ಬರಿಬೋದು ನೋಡಿ. ತುಂಬ ಜನ ಕೇಳ್ತಾ ಇದ್ದ ನೀವು ಯಾವ ಬುಕ್ಸ್ ಓದ್ತಾ ಇದ್ದೀರಂತ. ನಾನು ಯಾವುದೋ ಬುಕ್ ಬೇರೆದು ರೆಫರ್ ಮಾಡ್ತಾ ಇಲ್ಲ. ಇವೇ ಬುಕ್ಸ್ ನೋಡಿ, ಗೌರ್ಮೆಂಟ್ ಬುಕ್ಕೆ 6 to 10 ಬುಕ್ ಇವನ್ನೇ ಓದ್ತಾ ಇದ್ದೀನಿ. ಇವನ್ನೇ ಓದಿದರೆ ಸಾಕು, ಬೇರೆದು ಸೋಷಿಯಲ್ ಸೈನ್ಸ್ಗೆ ಇವನ್ನೇ ಓದಿದ್ರೆ ಚೆನ್ನಾಗಿ ನಮಗೆ ಅನುಕೂಲ ಆಗುತ್ತೆ. ಮತ್ತು ಸಿಲೆಬಸ್ಸು ಕೂಡ ತೀರಾ ಡೀಪಾಗಿಲ್ಲ, ಚೆನ್ನಾಗಿ ಅರ್ಥ ಆಗುತ್ತೆ, ಬೇಗ ಕೂಡ ಮುಗಿಯುತ್ತೆ. ನಾವು ದೊಡ್ಡ ದೊಡ್ಡ ಬುಕ್ಸ್ ಓದಿದರೆ ಬೇಗ ಸಿಲೆಬಸ್ ಕವರ್ ಮಾಡೋಕ್ಕಲ್ಲ, ಅದು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಸ್ವಲ್ಪ ಹೈ ಲೆವೆಲಲ್ಲಿ ಕೇಳ್ತಿರ್ತಾನೆ ಅದರಲ್ಲಿ. ಹಂಗಾಗಿ ಈ ಬುಕ್ ಓದಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಇವನ್ನೇ ರಿವಿಷನ್ ಮಾಡಿದರೆ ಅನುಕೂಲ ಆಗುತ್ತೆ. ತುಂಬ ಜನ ಕೇಳ್ತಾ ಇದ್ರ ನೀವು ಯಾವ್ಯಾವ ಬುಕ್ಸ್ ಓದ್ತಾ ಇದ್ದೀರಾ ಅಂತ. ನಾನು ಯಾವುದು ಬೇರೆ ಬುಕ್ ಓದ್ತಾ ಇಲ್ಲ, ಬಟ್ SR ಎಜುಕೇಷನ್ ಚಾನಲ್ ಅವ್ರ ಕಡೆಯಿಂದ PDF ತಗೊಂಡು ನಾನು ಪ್ರಿಂಟ್ ಮಾಡ್ಕೊಂಡಿದ್ದೀನಲ್ಲ, ಅವನು ಕೂಡ ಓದ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ನನ್ನ ಬುಕ್ ಇಟ್ಟಿದ್ದೀನಿ. ಇಲ್ಲಿ 2 ಹತ್ರ ನೋಟ್ಸ್ ಇಟ್ಕೊಂಡಿದ್ದೀನಿ. ಇನ್ನು ಬುಕ್ಸ್ಗಳು ಜೋಡಿಸ್ಬೇಕು, ಟೈಮ್ ಆಗಿಲ್ಲ ಆಯಿತಾ. ಇಲ್ಲೊಂದು ರ್ಯಾಕ್ ಕೊಟ್ಟಿದ್ದಾರೆ, ಮತ್ತು ಈ ಕಡೆ ದೊಡ್ಡದಾಗಿ ಇಲ್ಲೊಂದು ರ್ಯಾಕ್ ಕೊಟ್ಟಿದ್ದಾರೆ. ನನ್ನ ಮಗಳ ಬುಕ್ಸ್ ಇಟ್ಟಿದ್ದೀನಿ. ಇಲ್ಲೊಂದು ರ್ಯಾಕ್ ಕೊಟ್ಟಿದ್ದಾರೆ. ಇಲ್ಲೊಂದು 2 ರ್ಯಾಕ್ ಕೊಟ್ಟಿದ್ದಾರೆ. ಇಲ್ಲಿ ಬುಕ್ಸ್ಗಳು ಇಟ್ಕೊಂಡಿದ್ದೀನಿ ನನ್ನ ಅಷ್ಟೇ. ನಾವು ತುಂಬ ಬುಕ್ಸ್ಗಳು ಇಟ್ಕೋಬೋದು, ಎಲ್ಲೂ ಕೂಡ ಬೇರೆ ಕಡೆ ಬುಕ್ಸ್ ಇಡೋಕ್ಕಲ್ಲ. ನಮ್ಮ ಎಷ್ಟೇ ಬುಕ್ ಇದ್ರೂ ಕೂಡ ಇದರಲ್ಲಿ ಜೋಡಿಸ್ಕೋಬೋದು, ಒಂದು ಹತ್ರ ಇರ್ತವೆ. ಹಾಗಾಗಿ ಡಿಸಿಪ್ಲಿನು ಕೂಡ ಮೇಂಟೈನ್ ಮಾಡ್ದಂಗೆ ಆಗುತ್ತೆ, ನಮಗೆ ಓದೋಕ್ಕೂ ಕೂಡ ಯೂಸ್ ಆಗುತ್ತೆ ಅಂತ ಈ ಒಂದು ಟೇಬಲ್ನ ತಗೊಂಡಿದ್ದೀನಿ. ತಗೊಳ್ಳಿ, ಚೇರ್ ಹಾಕ್ಕೊಂಡು ಓದ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ, ಮತ್ತು ರೈಟಿಂಗ್ ಪ್ರಾಕ್ಟೀಸ್ ಮಾಡೋಕ್ಕೂ ಅನುಕೂಲ ಆಗುತ್ತೆ. ನಾನು ಕೆಳಗಡೆ ಕುತ್ಕೊಂಡು ಓದ್ತಾ ಇದ್ನಲ್ವ, ಸ್ವಲ್ಪ ಹಿಂಗೆ ಬಗ್ಗಿ ಜಾಸ್ತಿ ಕೂತ್ಕೊಂಡು ಓದ್ತಾ ಇದ್ರೆ ಬ್ಯಾಕ್ ಪೇಯ್ನ್ ಬರ್ತಾಯಿತ್ತು. ಇದರಿಂದ ಸ್ವಲ್ಪ ಕಡಿಮೆ ಆಗಿದೆ. ತಗೋಬೋದು ನೀವು ಒಂದು ಸ್ಟಡಿ ಟೇಬಲ್, ಅದಕ್ಕೆ ಜಾಸ್ತಿ ದುಡ್ಡಾಗಲ್ಲ. ಸುಮ್ಮನೆ ಒಂದು 2-3 ಡ್ರೆಸ್ ತಗೊಂಡ್ರಿ ಅಂದರೆ ಒಂದು 10,000 ರೂಪಾಯಿ ಅಲ್ಲೇ ಹೋಗಿರುತ್ತೆ. ಇದಕ್ಕೆ ಖರ್ಚು ಮಾಡಿದ್ರೆ ನಮ್ಗೆ ಶಾಶ್ವತ ಉಳ್ಕೊಳುತ್ತೆ. ಮತ್ತು ಏನೋ ಒಂದು ಕೆಲಸ ಮಾಡ್ಬೇಕಾದ್ರೆ ಅದು ಡೆಸ್ಕ್ ಬುಕ್ಸ್ ನೋಡಿದ ತಕ್ಷಣ ಮೋಟಿವೇಶನ್ ಕೂಡ ಅನಿಸುತ್ತೆ ಓದಬೇಕಂತ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದೆ. ಫಸ್ಟ್ ಟೈಮ್ ನಾನು ಈ ಥರ ಲೈವಲ್ಲಿ ವಿಡಿಯೋ ಮಾಡ್ತಿರೋದು. ನಿಮಗೆ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್, ಕಾಯ್ತಾ ಇರ್ತೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ಒಂದು ಇತ್ತೀಚಿಗಂತೂ ತುಂಬ ಜನ ವ್ಯೂಸ್ ಜಾಸ್ತಿ ಆಗ್ತಾಯಿದೆ, ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾಯಿದ್ದಾರೆ. ನಿಮ್ಮಿಂದ ನನಗೂ ಕೂಡ ತುಂಬ ಜವಾಬ್ದಾರಿಗಳು ಕೂಡ ಹೆಚ್ಚುತ್ತಾ ಇದೆ. ನಾನು ಕೂಡ ಅಪ್ಡೇಟ್ ನ್ಯೂಸ್ನ ತಿಳ್ಕೊಂಡು ನಿಮಗೂ ಕೂಡ ಹೇಳ್ತಾ ಇರ್ತೀನಿ. ಎಲ್ಲರೂ ಕೂಡ ಚೆನ್ನಾಗಿ ಓದ್ಕೊಂಡು ಎಕ್ಸಾಮಿಗೆ ಪ್ರಿಪೇರ್ ಆಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಮತ್ತೊಂದು ಇದೇ ಥರ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.